ಸ್ವಲ್ಪ ಅಶೋಕ್ ಅವರ ಇದು ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು. ಇರಿಗೇಷನ್ ಹಿರಿಯರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ. ಏನಾಗಿದೆ, ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ. 50% ಮೇಲೆ ನೀರು ಹೋಗ್ತಾ ಇಲ್ಲ. ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದ್ದೀನಿ. ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ 25,000 ಕೋಟಿ ಈಗಾಗಲೇ ಖರ್ಚಾಗಿದೆ. ನನಗೆ ಭಯ ಆಗ್ತಾ ಇದೆ, ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ. ತುಮಕೂರು ನೀರು ಬಿಟ್ಟೋ ಸ್ಟೇಜಲ್ಲಿ ಇಲ್ಲ. ಈಗ ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದು 2 ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ. ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳನ್ನ ಹಾಕ್ಬಿಡ್ತಾರೆ, ಸೈಫನ್ ಮಾಡ್ತಾರೆ, ನೀರು ಮೋಟ್ರ್ಗಳು ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ, ಅದು ಆ ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಮ್ಮಿ 90% ನೀರೆಲ್ಲ ಕಂಪ್ಲೀಟ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಮಾಡೋಕ್ಕಾಗಲ್ಲ. ನಾವು ಲೋಕಲ್ ಲೀಡರ್ಸು, ಪಾಲಿಟಿಷಿಯನ್ಸು ನಾವು ಒಂದು ತೀರ್ಮಾನ ಮಾಡಬೇಕು. ಚಾನಲ್ ಮಾಡೋದು ಏನಕ್ಕೋಸ್ಕರ, ನೀರು ಕೆಳಗಡೆವರೆಗೂ ಟೈಲ್ ಎಂಡ್ವರೆಗೂ ನೀರು ಹರಿಬೇಕು. ಅದಕ್ಕೆ ನಾವು ನಮ್ಮ ಶಾಸಕರು, ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು. ತಾವು ಹೇಳೋದಾದ್ರೆ, ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್. ನಾನು ಇದನ್ನ ಎಕ್ಸಾಮಿನ್ ಮಾಡಿದ್ದೀನಿ, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನು ಮಾಡಬೇಕು ಅಂತ. ಆ ನೀರು ಟೈಲ್ ಎಂಡ್ ಅಲ್ಲ, 50% ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಏನ್ ಸುಖ. ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ. ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದೀವಿ. ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು 10 ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತರಿಗೆ ಏನು ಅನುಕೂಲ ಆಗ್ತದೆ? ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ. ನೀವೇನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ. ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ. ಐ ವಿಲ್ ಆಲ್ಸೋ ಲುಕ್ ಅಟ್ ಇಟ್. ಬಟ್ ಒಂದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ. ಆ ಬಿಲ್ ತರ್ತೀನಿ, ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಕಡಿಯೋಣ. ನೀವೆಲ್ಲ ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ. ಆಗ ಏನಾಗ್ತದೆ, ಯಾರು ಚಾನಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ. ಒಂದು ಕಡೆ ಅರ್ಧ TMC, ಒಂದು ತಾಲೂಕಿಗೆ 3/4 TMC, ಕೊನೆ ಟೈಲೆಂಡ್ ಹೋಗೋದೇ ಇಲ್ಲ. ಇಲ್ಲಿ KRSL ಮಳವಳ್ಳಿಗೆ ಹೋಗೋದೇ ಇಲ್ಲ ನೀರು. ತಿರ್ಗಾ ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಗದಗ್ ನಾನು ಹೋಗಿ ನೋಡಿದ್ದೀನಿ. ಗದಗ್ ಇನ್ನ ನೀರೇ ನೋಡಿಲ್ಲ ಅವರು. ಚಾನಲ್ ಮಾಡಿ 20 ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ. ಸೊ ಹಂಗೆಲ್ಲ ಆಗೋಂತ ಪರಿಸ್ಥಿತಿ ಬೇಡ. ಪ್ಲೀಸ್ CC ಪಾಟೀಲ್, ನಿಮ್ಮ ಏರಿಯಾಗೆ ಬಂದೆ ನಾನು ಒಂದಿನ. 15 ವರ್ಷದಿಂದ ನಾನು ದಯವಿಟ್ಟು ಆ ಬಿಲ್ ತೊಗೊಂಬರಿ ಸರ್. ದಯವಿಟ್ಟು ಆ ಬಿಲ್ ತೊಗೊಂಬರಿ. ನಮ್ಮ ಸಂಪೂರ್ಣ ಸಹಕಾರ ಇದೆ ಸರ್. ಅದಕ್ಕೆ ಯಾಕೆಂದ್ರೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. ಯಾವ ಪ್ರಾಜೆಕ್ಟ್ ಮಾಡೋದು ಸಾಧ್ಯ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಈ ಟೈಲೆಂಡಿಗೆ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ. ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ, ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ. ನಮ್ ತುಮಕೂರು ನೀರು ಯೋಜನೆ ಹೋಗ್ಬೇಕಾದ್ರೆ ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ನ ಇಲ್ಲಿಗೆ ಕುಣಗಲ್ವರೆಗೂ. ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ತಗೊಂಡು ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ, ಅದೆಷ್ಟು ಸೂಕ್ತ? ದಯಮಾಡಿ ಅದನ್ನ ದಯಮಾಡಿ ಮಾಡಬೇಡಿ. ಟೈಲೆಂಡ್ ಕುಣಗಲ್ ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್ಪ್ರೆಸ್ ಹೈವೇ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಅದಕ್ಕೆ 40 ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು 8 ಕಿಲೋಮೀಟರ್ ಮ್ಯಾಗ ತುಬಚಿ ಅಂತ ಊರಿದೆ. ಅಲ್ಲೂ ಕೃಷ್ಣಾ ನದಿ ಇದೆ. 8 ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ ಬರೀ 8 ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ. ಇದು ಡಿಸ್ಚಾರ್ಜ್ DC ಡಿಸ್ಚಾರ್ಜ್ ಚಾನಲ್ ಏನಿದೆ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಒಂದೇ ಒಂದು ಕೇಳ್ಕೊತಾ ಇದ್ದು, ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ. ರೈತರು ಎಲ್ಲರೂ ವಂಚಿತರಾಗ್ಯಾರ. ಅದಕ್ಕೆ ಹೊಸ ಇದೇನ್ ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಮಸಿಯಲ್ಲಿ ಪಂಪ್ ಹೌಸ್ ಅನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ. ಇದ್ದ ಪಂಪ್ಗಳಲ್ಲಿ ಏನದ ಪ್ರಶ್ನೆ ಪರಿಹಾರ ಆಗ್ತದ. ಇದು ನಾನು ಸದನಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಮಹೋದಯರು ಇದನ್ನು ಮಾಡ್ಲೇ ಕೊಡಬೇಕು ಅಂತ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು. ಅಧ್ಯಕ್ಷರೇ,
ಹಳೇಬೀಡಿನ ಪುಷ್ಪಗಿರಿ ಶ್ರೀಮಠದ ಬಳಿ ಯಾತ್ರಿ ನಿವಾಸ ಕಾಮಗಾರಿ ಪೂರ್ಣಗೊಂಡಿದೆ. ಅನುಬಂಧ 4ರಲ್ಲಿದೆ. ಬೇಲೂರು ತಾಲೂಕಿನ ಗೋಣಸೋಮಹಳ್ಳಿ ಗ್ರಾಮದ ಹುಲಿಕೇಶ್ವರ ದೇವಸ್ಥಾನದ ಹತ್ತಿರ ಯಾತ್ರಿ ನಿವಾಸ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದೆ. ಇದು ಅಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗೆಗಿನ ವಿವರ. ಆದರೆ ಒಂದು ಹೇಳ್ತೇನೆ, ಇದು ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಬರ್ತಕ್ಕಂಥದ್ದು. ನಾವು ಏನು ಒದಗಿಸಿದ್ದೇವೆ ನಾವು 10 ಪಟ್ಟಿ ಮಾಡಿ ಹೇಳ್ಬೋದು, ಇವು ಸಾಕಾಗೋದಿಲ್ಲ. ಅದರಲ್ಲೂ ಇತ್ತೀಚಿನ ದಿವಸಗಳಲ್ಲಿ ಈ ಹಳೇಬೀಡು, ಬೇಲೂರು, ಸೋಮನಾಥಪುರಕ್ಕೆ ಹೋಗುವವರ ಸಂಖ್ಯೆ ಭಾಳ ಹೆಚ್ಚಾಗಿದೆ. ಇನ್ನೂ ಹೆಚ್ಚಿನ ಮೂಲಭೂತ ಸೌಲಭ್ಯ ಅಲ್ಲಿ ಸೃಷ್ಟಿ ಆಗಲೇಬೇಕು. ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಲಭ್ಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಾವು ಸ್ಪಷ್ಟಗೊಳಿಸಿದ್ದೇವೆ, ನಾವು ಈ ವರ್ಷ ಇನ್ನೊಂದು ತಿಂಗಳ ಒಪ್ಪತ್ತಿನೊಳಗೆ ಒಂದು ಹೊಸ ಪ್ರವಾಸೋದ್ಯಮ ನೀತಿಯನ್ನು ತೆಗೆದುಕೊಂಡು ಬರ್ತೀವಿ. ಆ ಪ್ರವಾಸೋದ್ಯಮ ನೀತಿಯೊಳಗೆ ನಮ್ಮ ಮುಖ್ಯ ಉದ್ದೇಶ ಹಾಗೂ ಒತ್ತು ಈ ಮೂಲಭೂತ ಸೌಲಭ್ಯಗಳ ಸೃಷ್ಟಿಗಾಗಿ ಇರ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಸೃಷ್ಟಿಗಾಗಿ ಕಾರ್ಯಕ್ರಮ ರೂಪಿಸ್ತೇವೆ. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ನಾವು ಏನನ್ನ ಪ್ರಶ್ನೆಯನ್ನು ಕೇಳಬೇಕು ಅಂತಕ್ಕಂಥದ್ದಿತ್ತು, ತಾವೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀರಾ. ಆ ಉತ್ತರ ಅನುಷ್ಠಾನಕ್ಕೆ ಬರಬೇಕು ಅಂತಕ್ಕಂಥದ್ದನ್ನ ಈ ಸದನದ ಮೂಲಕ ಸನ್ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಧನ್ಯವಾದಗಳು. ಜಗದೀಶ್ ಶಿವಾಯ್ ಗುಡ್ಗಂಟಿ ಬರ್ತಾ ಬನ್ನ ಎಲ್ಲಿ ಕಮ್ಮನ್ ಲೈನ್. ನನ್ನ ಪ್ರಶ್ನೆ ಸಂಖ್ಯೆ 496 ಮಾನ್ಯ ಉಪಮಂತ್ರಿಗಳಿಗೆ ನಾನು ಕೇಳಿ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಕಳೆದ 1 ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ. ಯಾಕಂದರೆ ಇದಕ್ಕೆ ಬರುವಂಥ ಈ ಏತ ನೀರಾವರಿ ಯೋಜನೆ ಪಂಪ್ಸೆಟ್ಗೆ ಬರುವಂಥ ನೀರು ಹಳ್ಯಾಳಂಥ ಊರಿನಿಂದ ಅಂದರೆ ಕೃಷ್ಣಾ ನದಿಯಿಂದ 40 ಕಿಲೋಮೀಟರಿಂದ ಬರಬೇಕು. 40 ಕಿಲೋಮೀಟರ್ದ ದಂಡಿ ಮೇಲೆ ಹಳ್ಯಾಳದಲ್ಲಿ 6 ಪಂಪ್ಗಳು ಕುಡಿಸಿದಾರ. ಒಂದೊಂದು ಪಂಪದು 50 ಕ್ಯೂಸೆಕ್ಸ್ ಇದೆ. ಹೀಗೆ 600 ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅಂದರೆ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ 100 ಕ್ಯೂಸೆಕ್ಸ್ ಹೋಗಿ ಮುಂದೆ 20 ಕಿಲೋಮೀಟರ್ ನಂತರ ಒಂದು ಮಸೂತಿ, ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ. ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದ್ದಾರೆ. ಮೊದಲನೇ ಜಾಕ್ವೆಲ್ನಿಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ತಿರ 20 ಕಿಲೋಮೀಟರ್ ಅಂತರದಲ್ಲಿ